Hello everyone, it's me Santosh. Today we can be discuss the topic about financial market ಅಥವಾ ಹಣಕಾಸು ಮಾರುಕಟ್ಟೆ. But before we are going to financial market, we should be know the definition of market. ಅಂದರೆ ಹಣಕಾಸು ಮಾರುಕಟ್ಟೆಯ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಮುಂಚೆ ನಮಗೆ ಮಾರುಕಟ್ಟೆ ಅಂದರೆ ಏನು ಅಂತ ಗೊತ್ತಿರಬೇಕು. Then what is a market? So market is a place where selling and buying process will be happen. ಮಾರುಕಟ್ಟೆ ಎಂಬುದು ಒಂದು ಸ್ಥಳವಾಗಿದ್ದು ಆ ಸ್ಥಳದಲ್ಲಿ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆ ನಡೀತಿದ್ರೆ ಅಂತಹ ಸ್ಥಳವನ್ನು ನಾವು ಮಾರುಕಟ್ಟೆ ಅಂತ ಕರಿತೀವಿ. The market we can be classified into so many types. Like goods market, service market, vegetable markets. There's so many types ಆಗಿ ನಾವು ಕ್ಲಾಸಿಫೈ ಮಾಡಬಹುದು. Out of that, the financial market it is also one of the type of market. Okay, so in your syllabus you have the third module, the money market. ಏನು ಹಣಕಾಸು ಮಾರುಕಟ್ಟೆ ಅಂತ ಹಣದ ಮಾರುಕಟ್ಟೆ ಅಂತ ಇದೆಯಲ್ವಾ, ಹಣದ ಮಾರುಕಟ್ಟೆ ಇಟ್ ಈಸ್ ಎ ಟೈಪ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಯು ಡೋಂಟ್ ಗೆಟ್ ಕನ್ಫ್ಯೂಸ್. ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು ದ ಫಸ್ಟ್ ಕಾನ್ಸೆಪ್ಟ್ ಈಸ್ ಮಾರ್ಕೆಟ್. ಅಂದರೆ ಮೊದಲೇ ಕಾನ್ಸೆಪ್ಟ್ ಬರೋದು ಮಾರುಕಟ್ಟೆ ಅಂತ. ದ ಮಾರ್ಕೆಟ್ ಟೈಪ್ಸ್ ಅಂತ ಬಂದಾಗ ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನೋದು ಮಾರುಕಟ್ಟೆಯ ಒಂದು ಭಾಗವಾಗಿರುತ್ತೆ. ದೆನ್ ವಾಟ್ ಈಸ್ ದ ಫೈನಾನ್ಷಿಯಲ್ ಮಾರ್ಕೆಟ್? ಸಿ, you can observe the statement here very carefully. The financial market is a type of market where financial instruments are selling and buying. See, it is a definition is is fully related to the definition of market. ಮಾರುಕಟ್ಟೆ ಅಂದರೆ ಒಂದು ಸ್ಥಳವಾಗಿದ್ದು ವಸ್ತುಗಳನ್ನು ಅಥವಾ ಸೇವೆ ಸರಕುಗಳನ್ನು ಕೊಳ್ಳುವ ಮತ್ತು ಮಾರುವ ಒಂದು ಪ್ರಕ್ರಿಯೆಯನ್ನು ನಾವು ಮಾರುಕಟ್ಟೆ ಅಂತ ಕರೆದರೆ, ಹಣದ ಮಾರುಕಟ್ಟೆ ಅಂದರೆ ಹಣದ ಸಾಧನಗಳನ್ನು ಅಥವಾ ಸಲಕರಣೆಗಳನ್ನು ಕೊಳ್ಳುವ ಮಾಡುವ ಪ್ರಕ್ರಿಯೆ ನಡೆಯುವಂಥ ಒಂದು ಸ್ಥಳಕ್ಕೆ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಪ್ಲೇಸ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಇಟ್ ಈಸ್ ಅ ಪ್ಲೇಸ್ ಆರ್ ಟೈಪ್ ಆಫ್ ಎ ಮಾರ್ಕೆಟ್ ವೇರ್ ವಿ ಆರ್ using or this selling and buying of financial instruments. It is known as a financial market. Maybe they will ask this question for your exam, like a 2 marks question. 2 marks ke idana kelbodu. Then we can be know the types of financial market. ಹಾಗಾದ್ರೆ ಹಣಕಾಸು ಮಾರುಕಟ್ಟೆಯ ವಿಧಗಳು. See, there are 5 the major types of financial markets. Financial market ಅನ್ನೋದನ್ನು ನಾವು ಅಥವಾ ಹಣಕಾಸಿನ ಮಾರುಕಟ್ಟೆ ಅನ್ನೋದನ್ನು ನಾವು 5 ವಿಧಗಳಾಗಿ ವಿಂಗಡಿಸಬಹುದು. ದ ಫಸ್ಟ್ ಒನ್ ಈಸ್ ಮನಿ ಮಾರ್ಕೆಟ್, ಸೆಕೆಂಡ್ ಒನ್ ಕ್ಯಾಪಿಟಲ್ ಮಾರ್ಕೆಟ್, ಥರ್ಡ್ ಒನ್ ಕ್ಯಾಶ್ ಆರ್ ಸ್ಪಾಟ್ ಮಾರ್ಕೆಟ್, ಫೋರ್ತ್ ಒನ್ ಡೆರಿವೇಟಿವ್ ಮಾರ್ಕೆಟ್, ಲಾಸ್ಟ್ ಒನ್ ಫಾರೆಕ್ಸ್ ಅಂಡ್ ಇಂಟರ್ ಬ್ಯಾಂಕ್ ಮಾರ್ಕೆಟ್. ಸೊ ಈ ರೀತಿಯಾಗಿ we can be classified into financial market into 5 types. Then now we can be study the one by one. The first one is money market. Then what is the money market? You should be carefully note, take the notes. The money market is a type of financial market where the marketable securities are bought or sold having a maturity period of 1 or less than 1 year. ಹಣದ ಮಾರುಕಟ್ಟೆ ಅಂದರೆ ಒಂದು ವರ್ಷದ ಅವಧಿಗಿಂತ ಕಡಿಮೆ ಅವಧಿಯಲ್ಲಿ ನಡೆಯುವಂತಹ ಒಂದು ವ್ಯಾಪಾರ ಪ್ರಕ್ರಿಯೆ. It is like exactly mentioned in the term the maturity period of 1 or less than 1 year. That it is showing that money market is highly relating to the short term. ಇದು ಶಾರ್ಟ್ ಟರ್ಮ್ಗೆ ಸಾಲವನ್ನು ನೀಡುತ್ತೆ. But as a financial market, money market is not a place. It is not a place like stock market, but an activity conducted by telephone. ಮನಿ ಮಾರ್ಕೆಟು ಒಂದು ಸ್ಥಳ ಆಗಿರಲೇಬೇಕು ಅಂತ ಏನಿಲ್ಲ. ಸೊ ಮನಿ ಮಾರ್ಕೆಟು ಪ್ರಕ್ರಿಯೆ ಇದೆಯಲ್ವಾ, ಅದು ಫೋನಲ್ಲಿ, ಇಮೇಲಲ್ಲಿ ಕೂಡ ಆಗ್ಬೋದು. The next one, money market security are highly liquid and are considered very safe. As a result, they offer a lower return than other securities.
ಸೊ ಬೇರೆ ರೀತಿಯ ಮಾರ್ಕೆಟಿಗೆ ಹೋಲಿಸ್ಕೊಂಡ್ರೆ ಮನಿ ಮಾರ್ಕೆಟ್ನ ಸೆಕ್ಯೂರಿಟೀಸ್ ಇಸ್ ಹೈಲಿ ಲಿಕ್ವಿಡ್, ದ್ರವ್ಯತೆನ ಹೊಂದಿರುತ್ತೆ. ಅಂಡ್ ಆಲ್ಸೋ ಇಟ್ ಇಸ್ ಅ ಸೇಫ್. ಒಂದ್ ಕಡೆ ಹೈಲಿ ಏನು ದ್ರವ್ಯತೆನನ್ನ ಹೊಂದಿದ್ರೆ ಇನ್ನೊಂದ್ ಕಡೆ ಇಟ್ ಈಸ್ ಎ ಸೇಫ್ ಆಗಿರುತ್ತೆ. ದೆನ್ ಕಂಪೇರಿಂಗ್ ಟು ಅದರ್ ಮಾರ್ಕೆಟ್, ಮನಿ ಮಾರ್ಕೆಟ್ it is the easiest way of individual to gain. Like there are so many market like capital market, ಬೇರೆ ಬೇರೆ ರೀತಿಯಾಗಿ ಮಾರ್ಕೆಟ್ ಇದಾವೆ. ಅವೆಲ್ಲ ಮಾರ್ಕೆಟ್ಗೆ ಹೋಲಿಕೆ ಮಾಡಿದ್ರೆ ಮನಿ ಮಾರ್ಕೆಟ್ ಈಸ್ ಎ ಈಸಿಯೆಸ್ಟ್ ವೇ ಫಾರ್ ಇಂಡಿವಿಜುವಲ್ಸ್ ಟು ಗೇನ್. ದ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, ಸಿ ಅಬ್ಸರ್ವ್ ದ ಟರ್ಮ್ಸ್ ದ ಇನ್ಸ್ಟ್ರೂಮೆಂಟ್ಸ್, ಸಾಧನಗಳು ಅಥವಾ ಸಲಕರಣೆಗಳು. ಸೊ ಪ್ರತಿಯೊಂದು ಮಾರುಕಟ್ಟೆ ತನ್ನದೇ ಆದಂತಹ ಸಾಧನ ಸಲಕರಣೆಗಳನ್ನ ಹೊಂದಿರುತ್ತೆ. ಹಾಗೇನೆ ಇಯರ್ ದ ಮನಿ ಮಾರ್ಕೆಟ್ ಹ್ಯಾಸ್ ಸಮ್ ಲೈಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಹೊಂದಿದೆ. ಅವುಗಳು ಯಾವ್ದಪ್ಪ ಅಂದ್ರೆ ಕಾಲ್ ಮನಿ ಮಾರ್ಕೆಟ್, ಕಮರ್ಷಿಯಲ್ ಬಿಲ್ಸ್, ಡಿಸ್ಕೌಂಟ್, ಅಕ್ಸೆಪ್ಟೆನ್ಸ್ ಮಾರ್ಕೆಟ್, ಟ್ರೆಸರಿ ಬಿಲ್, ಗವರ್ಮೆಂಟ್ ಸೆಕ್ಯೂರಿಟೀಸ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್, repurchase agreement and ETC. So these are the major instruments of money market. So money market ಅನ್ನಂತ ಮಾರುಕಟ್ಟೆಯ ಸಲಕರಣೆಗಳು ಯಾವುದಪ್ಪ ಅಂದ್ರೆ ಕಾಲ್ ಮನಿ ಮಾರ್ಕೆಟ್, ಕಮರ್ಷಿಯಲ್ ಬಿಲ್ಸ್, ಡಿಸ್ಕೌಂಟ್ ಬಿಲ್, ಅಕ್ಸೆಪ್ಟೆನ್ಸ್ ಮಾರ್ಕೆಟ್, ಟ್ರೆಸರಿ ಬಿಲ್, ಗವರ್ಮೆಂಟ್ ಸೆಕ್ಯೂರಿಟೀಸ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್, ರೀಪರ್ಚೇಸ್ ಅಗ್ರಿಮೆಂಟ್ಸ್ ಅನ್ನವು ಆಗಿದ್ದಾವೆ. ದೆನ್ ವಾಟ್ ಆರ್ ದ ಫ್ಯೂಚರ್ಸ್ ಅಥವಾ ಹಣದ ಮಾರುಕಟ್ಟೆಯ ಲಕ್ಷಣಗಳು ಯಾವುವು? See, already I told you, it is a fund term market funds. ಏನು ಕಾಲಾವಧಿಯ ಮಿತಿಗೆ ಒಳಪಟ್ಟಂತಹ ಒಂದು ಮಾರುಕಟ್ಟೆ. ಆ ಕಾಲಾವಧಿ ಅಂದ್ರೆ ಏನು? ಆಲ್ರೆಡಿ ಐ ಟೋಲ್ಡ್ ಯು, ಮನಿ ಮಾರ್ಕೆಟ್ ಅಂದ ತಕ್ಷಣ ಯು ಶುಡ್ ಬಿ ರಿಮೆಂಬರ್ ದ ಟರ್ಮ್ ಲೆಸ್ ದೆನ್ 1 year. ಮನಿ ಮಾರುಕಟ್ಟೆಯಲ್ಲಿ ವ್ಯವಹಾರವು 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ನಡೆಯುತ್ತೆ. ಆದ್ದರಿಂದ ಇದನ್ನ ಅಲ್ಪಾವಧಿ ಮಾರುಕಟ್ಟೆ ಅಂತ ನಾವು ಕರಿತೀವಿ. So like first one, secondly we can be tell like a period up to 1 year. ಇದು ಅವಧಿ ಕಾಲಮಿತಿಗೆ ಒಳಪಟ್ಟಂತ ಮಾರುಕಟ್ಟೆ ಆಗಿರೋದ್ರಿಂದ ಆ ಕಾಲಮಿತಿ ಯಾವ್ದಾಗಿರುತ್ತಪ್ಪ ಅಂದ್ರೆ ಅಪ್ ಟು 1 year ತನಕ ಇಲ್ಲಿ ವ್ಯವಹಾರ ಆಗುತ್ತೆ. The trade with assets that can be transferred into cash easily. Comparing to other ಬೇರೆ ಮಾರುಕಟ್ಟೆಗೆ ಹೋಲಿಕೆ ಮಾಡಿಕೊಂಡ್ರೆ ಸೊ ಈ ಮಾರುಕಟ್ಟೆಯಲ್ಲಿ ಹಣವನ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇದೆ. The fourth one, the features of money market is all the transaction take place through phone or email or text. This is one of the major features of money market. Like other market, ಬೇರೆ ಮಾರ್ಕೆಟ್ಗೆ ಹೋಲಿಸ್ಕೊಂಡ್ರೆ ಒಂದು ನಿರ್ದಿಷ್ಟ ಸ್ಥಳದ ಅವಶ್ಯಕತೆ ಇರುತ್ತೆ. ಬಟ್ ಮನಿ ಮಾರ್ಕೆಟ್ ಇಟ್ ನಾಟ್ ನೀಡ್ ಎನಿ ಪ್ಲೇಸ್. ಇದು ಯಾವುದೇ ರೀತಿಯ ಪ್ಲೇಸ್ನ ಅವಶ್ಯಕತೆ ಇರೋದಿಲ್ಲ. ಮನಿ ಮಾರ್ಕೆಟ್ ಅನ್ನೋದು ಇಟ್ ಕ್ಯಾನ್ ಬಿ ಲೈಕ್ ಇನ್ ಫೋನ್, ಇಮೇಲ್ ಐಡಿ, ಟೆಸ್ಟ್, ಇವುಗಳ ಮೂಲಕ ಕೂಡ ಮನಿ ಮಾರ್ಕೆಟ್ ಪ್ರೊಸೆಸಿಂಗ್ ಆಗುತ್ತೆ. ದ ನೆಕ್ಸ್ಟ್ ಫೀಚರ್, ಬ್ರೋಕರ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ದ ಟ್ರಾನ್ಸಾಕ್ಷನ್ಸ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್. ಸೊ ಇಂತಹ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಅವಶ್ಯಕತೆ ಇರೋದಿಲ್ಲ. ದ ಕಾಂಪೊನೆಂಟ್ಸ್ ಆಫ್ ಮನಿ ಮಾರ್ಕೆಟ್, ಏನು ಕಾಂಪೊನೆಂಟ್ಸ್ ಆಫ್ ದ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆಯ ಸಂಯೋಜನೆಗಳು ಯಾವುದಪ್ಪ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂಡ್ ಸೆಂಟ್ರಲ್ ಬ್ಯಾಂಕ್. ದೀಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಮನಿ ಮಾರ್ಕೆಟ್ ಆಗಿರುತ್ತೆ. Then types of money market. Types of money market we can be classified into so many types. The first one is call money market, or call money. So it is a short term loan with maturity term starting from 1 day to 14 days. Call money market ಅನ್ನೋದು very important. It is starting from 1 day 24 hours ಇಂದ 14 days ತನಕ ಇಲ್ಲಿ ವ್ಯವಹಾರ ನಡೆಯುತ್ತೆ. This is one of the type of money market. Second one, ಟ್ರೆಸರಿ ಬಿಲ್. ಟ್ರೆಸರಿ ಬಿಲ್ ಅಂದ್ರೆ ಖಜಾನೆ ಪತ್ರಗಳು. ಖಜಾನೆ ಪತ್ರಗಳು, ಸೊ ಇಟ್ ವಿಲ್ ಬಿ ಇಶ್ಯೂಡ್ ಬೈ ದ ಗೌರ್ಮೆಂಟ್. ಖಜಾನೆ ಪತ್ರಗಳನ್ನ ಯಾರು ಇಶ್ಯೂ ಮಾಡ್ತಾರಪ್ಪ ಅಂದ್ರೆ ದ ಗೌರ್ಮೆಂಟ್ ಅವರು ಇಶ್ಯೂ ಮಾಡಿರ್ತಾರೆ. ಸೊ ಗೌರ್ಮೆಂಟ್ ಅವರು ಇಶ್ಯೂ ಮಾಡೋಕೆ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಟು ಮೇಕ್ ದ ಫೈನಾನ್ಷಿಯಲ್ ಸಪೋರ್ಟ್, ಹಣಕಾಸಿನ ವ್ಯವಸ್ಥೆ ಅಥವಾ ಸೌಲಭ್ಯನ ಒದಗಿಸುವುದಕ್ಕೋಸ್ಕರ ಟ್ರೆಸರಿ ಬಿಲ್ ನ ಇಶ್ಯೂ ಮಾಡ್ತಾರೆ.
ready forward contract will be calling like a repo. The repo is a acquired form of the repurchase agreement. So repo ಅನ್ನೋದು repurchase agreement ಗೆ ತುಂಬಾ ಹತ್ತಿರವಾದಂತ ಒಂದು ವ್ಯವಸ್ಥೆ ಆಗಿದ್ದು ಇಲ್ಲಿ the prepared between different banks and sometimes between bank and RBI for shorter loans. ಸೊ ಇಲ್ಲಿ ಯಾವ ರೀತಿಯ ಒಂದು ಪ್ರಕ್ರಿಯೆ ಆಗುತ್ತಪ್ಪ ಅಂದ್ರೆ ರೀಪರ್ಚೇಸ್ ಅಗ್ರಿಮೆಂಟಿನ ಮೂಲಕ ಇಲ್ಲಿ ಸಾಲ ಪತ್ರಗಳ ಅಥವಾ ಸಾಲ ವ್ಯವಹಾರದ ಹಣಕಾಸು ಮಾರುಕಟ್ಟೆ ನಡೆಯುತ್ತೆ. ದ ನೆಕ್ಸ್ಟ್ ಒನ್ ದ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್. ಇಟ್ ಈಸ್ ಆಲ್ಟರ್ನೇಟಿವ್ ನೇಮ್ ಆಫ್ ದ ಲಿಕ್ವಿಡ್ ಫಂಡ್ಸ್ ಅಂಡ್ ಆರ್ ದ ಲೋಯೆಸ್ಟ್ ರಿಸ್ಕ್ ಡೆಟ್ ಫಂಡ್ಸ್. ಸೊ ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಅನ್ನೋದು ಇದು ಆಲ್ಟರ್ನೇಟಿವ್ ಆಫ್ ಲಿಕ್ವಿಡ್ ಫಂಡ್ ಅಂದ್ರೆ ದ್ರವ್ಯತೆ ಹಣ ಇದೆಯಲ್ವಾ, ದ್ರವ್ಯತೆ ಹಣದ ಬದಲಾದಂತಹ ಅದಕ್ಕೆ ಏನು ಒಂದು ವಿರುದ್ಧವಾದಂತಹ ಒಂದು ಮಾರುಕಟ್ಟೆ ಆಗಿದ್ದು ಇಲ್ಲಿ ರಿಸ್ಕ್ ಈಸ್ ವೆರಿ ಲೋಯೆಸ್ಟ್ ಆಗಿದೆ. ದ ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ರೇಟ್ ಸ್ವಾಪ್ಸ್. ದಿಸ್ ಆಲ್ಸೋ ಲೇಟೆಸ್ಟ್ ಮಾರ್ಕೆಟ್ ಇನ್ ಇಂಡಿಯಾ ಆಲ್ಸೋ. Here two parties sign on agreement where one decide to pay a fixed rate of interest and other pay a floating rate of interest. ಸೊ ಇಂಟ್ರೆಸ್ಟ್ ರೇಟ್ ಸ್ವಾಪ್ಸ್ ಅಂದರೆ ಇದು ಇತ್ತೀಚೆಗೆ ಭಾರತದಲ್ಲಿ ಡೆವಲಪ್ಮೆಂಟ್ ಆದಂತಹ ಅಭಿವೃದ್ಧಿ ಹೊಂದುವಂತಹ ಒಂದು ಮಾರುಕಟ್ಟೆ ಸಾಧನ ಆಗಿದ್ದು ಇಲ್ಲಿ ಎರಡು ವ್ಯಕ್ತಿಗಳು ಸೈನ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ಗೆ ಸೈನ್ ಮಾಡಿದರೆ ಅದರ್ ಪರ್ಸನ್ ಈಸ್ ರೆಡಿ ಟು ಸೈನ್ ಫಾರ್ ದ ಫ್ಲೋಟಿಂಗ್ ರೇಟ್. ಅಂದರೆ ಸ್ಥಿರವಾದ ಒಂದು ಬಡ್ಡಿ ದರಕ್ಕೆ ಸೈನ್ ಮಾಡೋದು ಒಬ್ಬರಾದರೆ ಇನ್ನೊಬ್ಬ ವ್ಯಕ್ತಿ ಫ್ಲೋಟಿಂಗ್ ಬದಲಾದಂತಹ ಬಡ್ಡಿ ದರಕ್ಕೆ ಸೈನ್ ಅನ್ನ ಮಾಡುವುದು. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ money market. Then money market examples means what are the money market examples ಅಂತ ನೋಡಿದ್ರೆ ನಾವು there are so many example you can be give. The first one trade credit, commercial paper, certificate of deposit, treasury bills. So like this we can give more example. So these are the just like a best example for money market. The second types of the financial market ಅಂತ ಬಂದ್ರೆ that is capital market. But we should be know the main difference between money and capital market. Money market and tashna you should be remember the term that is the short term athwa less than 1. When you will be the knowing or hearing the word like capital market, you should be remember capital market deals with long term. ಅಂದ್ರೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಂತ ವ್ಯವಹಾರಗಳನ್ನ ಇದು ನೋಡ್ಕೊಳ್ಳುತ್ತೆ. So here again they are mentioning same things. Capital market, it is a type of the market which individuals and institutions trade financial securities na ಮಾಡ್ಕೊಳ್ತವೆ. But here it is highly related to the long term. ಇದು long term ಗೆ ಸಂಬಂಧಿಸಿದ್ದು ಆಗಿದೆ. But in the type of capital markets ನಾವು ಪ್ರೈಮರಿ ಮತ್ತು ಸೆಕೆಂಡರಿ ಮಾರ್ಕೆಟ್ ಅಂತ ನಾವು ಡಿವೈಡ್ ಮಾಡಬಹುದು. The main the somewhat investors ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಮೇನ್ ಇನ್ವೆಸ್ಟರ್ಸ್ ಯಾರಪ್ಪ ಅಂದ್ರೆ ದಟ್ ಈಸ್ ಕೋಪರೇಟ್ ಅಥವಾ ಕಾರ್ಪೊರೇಟ್ ಸೆಕ್ಟರ್ ಅಥವಾ ಗೌರ್ಮೆಂಟ್ ಇಬ್ರು ಕೂಡ ಇಲ್ಲಿ ಇನ್ವೆಸ್ಟ್ ಅಂತ ಮಾಡ್ತಾರೆ. ದೆನ್ ಫ್ಯೂಚರ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಮನಿ ಮಾರ್ಕೆಟ್ಗೆ ಇರುವಂತಹ ಲಕ್ಷಣಗಳಂತೆ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಕೂಡ ತನ್ನದೇ ಆದ ಲಕ್ಷಣವನ್ನು ಹೊಂದಿದೆ. ದ ಫಸ್ಟ್ ಒನ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್ ಆರ್ ದ ಯೂನಿಟ್ಸ್, ಎಂಟರ್ಪ್ರೈನರ್, ಬಾರೋಸ್ ಅಂಡ್ ಸೇವರ್ಸ್. ಇಲ್ಲಿ ಕೊಳ್ಳುವವರು ಮಾರುವವರು ಎಲ್ಲರೂ ಕೂಡ ಯೂನಿಟ್ ಒಂದು ಸಂಯೋಜನೆ ಅಥವಾ ಸಂಘಟನೆಯನ್ನ ಹೊಂದಿರ್ತಾರೆ. ದ ಸೆಕೆಂಡ್ ಒನ್ ದ ಕ್ಯಾಪಿಟಲ್ ಮಾರ್ಕೆಟ್ ವಿಲ್ ಬಿ ಡೀಲ್ಸ್ ವಿತ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಬಂಡವಾಳ ಮಾರುಕಟ್ಟೆ ಅನ್ನೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಏಜೆಂಟ್ಸ್ ಆರ್ ರಿಕ್ವೈರ್ಡ್. ಮನಿ ಮಾರ್ಕೆಟ್ ಅಲ್ಲಿ ಏಜೆಂಟ್ಸ್ ಆರ್ ನಾಟ್ ರಿಕ್ವೈರ್ಡ್, ಬಟ್ ಕ್ಯಾಪಿಟಲ್ ಮಾರ್ಕೆಟ್ ಏಜೆಂಟ್ಸ್ ಆರ್ ರಿಕ್ವೈರ್ಡ್. It is controlled by government